ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿ ಜನಾಕ್ರೋಶ ಮತ್ತು ಭಾರತೀಯ ಜನತಾ ಪಕ್ಷದವರು ಥೈ ಕುಣ್ಯಾಕತ್ತಾರ. ಅದರ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಏನ್ರಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದನ್ನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಯಾವ ಕಾನೂನದಲ್ಲಿಯೂ ಇಲ್ಲ. ವಿಚಾರಣೆ ಎದುರಿಸ್ತಾರ, ಕಾನೂನು ಪಂಡಿತರದಾರ, ನ್ಯಾಯಾಲಯ ಐತಿ. ಈಗಾಗಲೇ ಮೂಡಾ ಹಗರಣವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶ ಮಾಡಿದಂಥ ಇದೇ ಮುಖ್ಯಮಂತ್ರಿ ಆ ಆದೇಶದ ವರದಿ ಸಹಿತ ಬಂದಿಲ್ಲ. ಆದರೆ ಇವತ್ತು ಕೇಂದ್ರ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕಾಂಗ್ರೆಸ್ಸೇತರ ಸರ್ಕಾರ ಎಲ್ಲೆಲ್ಲಿದಾವ ಅಲ್ಲಿ ತೂಗು ಕತ್ತಿ ಹಾಕುವುದಲ್ಲಿ, ಅಸ್ಥಿರಗೊಳಿಸುವಲ್ಲಿ ಯಾವಾಗಲೂ ನಿಸ್ಸೀಮರನ್ನುವುದು ಅನೇಕ ಉದಾಹರಣೆಗಳೊಂದಿಗೆ ಹೇಳ್ತೀನಿ. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಿತ್ತಂಗೆ, ಇದೇ ದೇವೇಗೌಡರು ಸರ್ಕಾರ ಬಂದಾಗ ಹೆಂಗೆ ಬಿತ್ತು, JH ಪಟೇಲ್ ಅವರನ್ನು ಹೆಂಗೆ ಅಸ್ಥಿರಗೊಳಿಸಿದರು, ವೀರೇಂದ್ರ ಪಾಟೀಲರನ್ನು ಹೆಂಗೆ ಅಸ್ಥಿರಗೊಳಿಸಿದರು, ಇವೆಲ್ಲ ಇತಿಹಾಸದ ದಾಖಲೆಗಳನ್ನ ತೆಗೆದು ನೋಡ್ರಿ. ಎಷ್ಟೋ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿರುವ ರಾಜ್ಯಪಾಲರನ್ನು ಈಗ ರಾಜ್ಯಪಾಲರ ಮುಖಾಂತರ ಸರ್ಕಾರವನ್ನು 136 ಸೀಟು ತಂದಂಥ ಕರ್ನಾಟಕ ರಾಜ್ಯದ ಜನತೆ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಆದರೆ ಅದನ್ನು ಅಸ್ಥಿರಗೊಳಿಸುವ ಸಲುವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ಏನು ಲಾಭ ಹೊಯ್ಕೊಳಕತ್ತಾರ. ಅದರಿಂದ ಏನು ಪ್ರಯೋಜನ ಐತ್ರಿ? ಯಾವಾಗ ಸರ್ಕಾರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ರಂದ್ರೆ ವಿಚಾರಣೆಗೆ ಸಿದ್ಧರಾಗಿ, ಅಪರಾಧ ಅಂತೂ ಸಾಬೀತಾಗೋದಿಲ್ಲ, ಅಪರಾಧ ಸಾಬೀತಾಗೋದು ಆಮೇಲೆ ನ್ಯಾಯಾಲಯ, ಆ ನ್ಯಾಯಾಲಯದಿಂದ ಬಂದಂಥ ಆವಾಗ ನೈತಿಕ ಹೊಣೆ ಹೊರಬೇಕಾಗ್ತೈತಿ. ಅದಕ್ಕೆ ಮತ್ತು ಅನೇಕ ನ್ಯಾಯಾಲಯಗಳದಾವ, ಹೈಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲ ಕಾನೂನು ಪಂಡಿತರದೊಂದಿಗೆ ನಿಕಟ ವಿಚಾರ ವಿನಿಮಯ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನ ಕೈ ಬಲಪಡಿಸುವಕ್ಕೆ 136 ಶಾಸಕರು ಸದಾ ಸಿದ್ಧರಿದ್ದಾರೆ. ಇದೇ ಅನೇಕ ಮಂತ್ರಿಗಳು ಹೇಳಿದ್ದಾರೆ, 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಉಂಟು ಮಾಡಬೇಕು, ತಮ್ಮ ಸರ್ಕಾರ ಇಲ್ಲ, ಆ ಸರ್ಕಾರದಲ್ಲಿ ಮಾಡಿದಂಥ ಅನೇಕ ಅವಾಂತರ ಹಗರಣಗಳು ಎಲ್ಲ ಮುಚ್ಚಿಟ್ಟು ಇಲ್ಲಿ ಒಂದು ನೆವದ ಒಂದು ಹಗರಣವನ್ನು ತೆಗೆದುಕೊಂಡು ಇವತ್ತು ಪಾದಯಾತ್ರೆ ಮಾಡಕತ್ತೀರಿ. ಏನು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತ್ರಿ? ಅಪ್ಪ ಮಕ್ಕಳ ಕಡೆ ಪಾದಯಾತ್ರೆ ಮಾಡ್ತಾರ, ಈ ಕಡೆ ಆರಶೋಕ ಗುಡುಗುತ್ತಾರ. ಇವು ಎಲ್ಲವೂ ಹಗರಣವನ್ನು, ಅವರ ಹಗರಣ ತೆಗೆದಾಗ ಅನೇಕ ಬೆಟ್ಟದಷ್ಟು ಹಗರಣಗಳು ಇವ್ರದಿರುವಾಗ ಇದು ಸಿದ್ದರಾಮಯ್ಯನ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಈ ಟಗರ ಒಪ್ಪೋದಿಲ್ಲ. ಈ ಟಗರ ಈ ಹಿಂದಕಲೆ ಗುದ್ದಿದ್ದ ನೋವುಗಳು ಇನ್ನೂ ಭಾಳ ಅದಾವ್ರಿ. ಅದರ ಸಲುವಾಗಿ ನಾವು ಈ ಹಿಂದಕಲೇನು ಹೇಳಿದ್ವಿ, ಯಾವುದೇ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾದ್ರೆ ಅಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಾರದು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜ್ಗಳನ್ನು ಅಲ್ಲಿ ನೇಮಕ ಮಾಡಬೇಕು ರಾಜ್ಯಪಾಲರನ್ನು. ಅಲ್ಲಿ ಪಕ್ಷರಹಿತ, ಯಾವುದೇ ಜಾತಿ ರಹಿತ ಸಹಿತ ಹೋಗಲಾಡಿಸ್ದಂಗೆ ಆಕೈತಿ. ಯಾಕೆಂದರೆ ರಾಜ್ಯಪಾಲರ ಹುದ್ದೆ ಸರ್ಕಾರವನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುತ್ತಿದೆಯೋ ಇಲ್ಲವೋ ಅನ್ನುವ ಹದ್ದಿನ ಕಣ್ಣು ಇಟ್ಟು ನೋಡುವಂಥ ಇದೊಂದು ರಾಜ್ಯಪಾಲರ ಹುದ್ದೆ. ಅಲ್ಲಿ ರಾಜಕೀಯ ಜನರನ್ನು ಸೇರಿಸಿದಾಗ ಅಲ್ಲಿ ಏನಾಗ್ತೈತ್ರಿ? ಕೇಂದ್ರ ಸರ್ಕಾರದಾಗ ಬಿ ಜೆ ಪಿದಿಂದ ನೇಮಕಗೊಂಡಂಥ ಈ ರಾಜ್ಯಪಾಲ, ಆ BJP ಸರ್ಕಾರ ಏನು ಹೇಳ್ತೈತಿ ಆ ರಾಜ್ಯಪಾಲ ಕೇಳಬೇಕಾಕೈತ್ರಿ. ಇವೆಲ್ಲ ಕೈಗೊಂಬೆ ಆಟ. ಈ ಹಿಂದಕಲೆ ಅನೇಕ ಸರ್ಕಾರಗಳನ್ನ ಉರುಳಿಸಿದ್ದು, ಅನೇಕ ರಾಜ್ಯಪಾಲರನ್ನು ಮುಂದು ಮಾಡಿ ರಾಜ್ಯಪಾಲರನ್ನು ಎಷ್ಟೋ ವಿಧಿವಿಧಾನಗಳನ್ನು ಅಸ್ಥಿರಗೊಳಿಸಿ ಸರ್ಕಾರಗಳನ್ನು ಕೆಡವಿದ್ದು ಇದೇ ಭಾರತೀಯ ಜನತಾ ಪಕ್ಷಕ್ಕೆ. ಈಗ ದಕ್ಷಿಣ ಭಾರತದಲ್ಲಿ ಮಹಾನೇತಾರನಾಗಿ ಬೆಳೆಯುತ್ತಿರುವ ಮೋದಿಗೆ ಟಕ್ಕರ್ ಕೊಡುವಂಥ ಏಕೈಕ ಮಾಸ್ ಲೀಡರ್ ಅಂದರೆ ಸಿದ್ದರಾಮಯ್ಯ. ಈ ಸಿದ್ದರಾಮಯ್ಯನ ಸರ್ಕಾರ ಹೆಂಗಾರೆ ಮಾಡಿ ಕೆಡಬೇಕನ್ನೋದು ಏನು ಹುನ್ನಾರ ಐತಲ್ರಿ. ಸಿದ್ದರಾಮಯ್ಯನೂ ಕಾನೂನು ಪಂಡಿತ್ರಿ, ಎಲ್ಲೆಲ್ಲಿ ಬಿ ಭಾಳ ಪರಿಣಿತ ಹೊಂದಿದಂಥ 15 ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ, ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಏನಾದರೂ ನೀವು ಕೈ ಹಾಕಿದ್ರಿ ದುಸ್ತರಗೊಳಿಸೋ ಸಲುವಾಗಿ ರಾಜ್ಯದ ಜನತೆ ನಿಮ್ಮನ್ನು ಕ್ಷಮಿಸೋದಿಲ್ಲ. ಈ ಸರ್ಕಾರ 5 ವರ್ಷ ಬಾಳಬೇಕು. 5 ಗ್ಯಾರಂಟಿಯೊಂದಿಗೆ ಬಡಬಗ್ಗರ ಕಾಳಜಿಪೂರ್ವಕವಾದ ಸರ್ಕಾರ. ಯಾವಾಗಲೂ ಇದು ರಾಜೀನಾಮೆ ಕೊಡುವಂಥ ಸರ್ಕಾರವಲ್ಲ. ಇನ್ನು ಮಹಾಜನತೆ ಆಕ್ರೋಶ ವ್ಯಕ್ತಪಡಿಸಾಕತ್ತೀರಿ. ಸಿದ್ದರಾಮಯ್ಯಗೆ ಏನು ತೊಂದರೆ ಆಗೋದಿಲ್ಲ, ಪ್ರಾರ್ಥನೆಗಳನ್ನ ಮಾಡಾಕತ್ತೀರಿ. ಸಿದ್ದರಾಮಯ್ಯನೇ ಮುಂದುವರಿಬೇಕು ಅನ್ನೋದು ಎಲ್ಲರ ಬ್ಯಾಟಿಂಗ್ ನಡೆದೈತಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಇನ್ನೂ ಸವಿಸ್ತಾರವಾದ ವರದಿಗಳನ್ನು, ಸುದ್ದಿಗಳನ್ನ ತೊಗೊಂಡು ಬರ್ತೀನಿ.
ಖಡಕ ಜವಾರಿ ಕಾಕ ಸರ್ಕಾರ ಅಸ್ಥಿರಗೊಳಿಸುವ ಸಲುವಾಗಿ ನಡೆಯುತ್ತಿರುವ ಹುನ್ನಾರವನ್ನು ಬಟಾಬಯಲು ಮಾಡುವ ಸಲುವಾಗಿ ಸತ್ಯದ ಕಡೆ ನನ್ನ ನಡೆ ಅಂತ ಹೇಳಿದ್ದೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.